ಕೇಂದ್ರ ಬಜೆಟ್ ಇವತ್ತೇನು ಮಂಡನಿಸಿದ್ದಾರೆ ಅದು ನಾವು ಖಂಡಿಸ್ತೀವಿ. ಯಾಕಂದ್ರೆ ಇದರ ಬಡವರ ಬಗ್ಗೆ ಆಯ್ತು, ರೈತರ ಬಗ್ಗೆ ಆಯ್ತು, ಕೂಲಿ ಕಾರ್ಮಿಕರಿಗೆ ಆಯ್ತು, ಯಾವುದೂ ಒಂದು ಯೋಜನೆ ತಂದಿಲ್ಲ. ಬಡವರ ಬಗ್ಗೆ ಒಟ್ಟೆ ವಿಚಾರ ಇಲ್ಲ. ಇವರು ಶ್ರೀಮಂತ ಬಜೆಟ್, ಇದು ಚುನಾವಣೆ ಬಜೆಟ್. ಯಾವಾಗಲೂ BJP ಸರ್ಕಾರ ಶ್ರೀಮಂತ ಬಜೆಟ್ ಮಾಡ್ತಾರೆ, ಬಡವರ ಬಗ್ಗೆ ಬಜೆಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಬಡವರು ಓಟ್ ಹಾಕಿರ್ತಾರೆ, ಅವ್ರಿಗೂ ಇಲ್ಲ. ಯಾಕಂದರೆ ಇವತ್ತು ನೋಡಿರಿ, ದಲಿತರಾಯ್ತು, ಅಲ್ಪಸಂಖ್ಯಾತರಾಯ್ತು, ಹಿಂದುಳಿದವರಿಗಾಯ್ತು, ಅವ್ರಿಗೆ ಯಾವುದೂ ಒಂದು ಫೆಸಿಲಿಟಿ ಇಲ್ಲ. ಅದಕ್ಕೆ ತಾವು ಬಜೆಟ್ನಲ್ಲಿ ನಾವು ಖಂಡಿಸ್ತೀವಿ. ಅದಕ್ಕಾಗಿ ನೀವು ಜೋಳದ ರೇಟ್ ನೋಡಿರಿ, ಗೋಧಿ ರೇಟು, ಇವತ್ತು ಅಕ್ಕಿ ರೇಟ್ ಆಯ್ತು, ಇವತ್ತು ಬ್ಯಾಳಿ ರೇಟ್ ಆಯ್ತು, ಗಗನಕ್ಕೇರಿ ಅವು. ಇದರ ಬಗ್ಗೆ ವಿಚಾರ ಮಾಡೋಕ್ತಾ ಇರಲಿಲ್ಲ. BJP ಸರ್ಕಾರದ ಚುನಾವಣೆಗೆ ಮುಂಚೆ ಅವ್ರು ಹೇಳಿದರು, ನಾವು ಅಚ್ಚೇ ದಿನ ಲಕಾಯಿಂಗೆ, ಅಚ್ಚೇ ದಿನ ಇಲ್ಲ, ಖರಾಬ್ ದಿನ ಆಗಿ ಬಂದಾವು. ಅದಕ್ಕೆ ತಾವು BJPದವರು ಬಜೆಟ್ ಮಾಡೋಕ್ಕೆ ಲಾಯ್ಕೆ ಇಲ್ಲ. ಬಜೆಟ್ ಮಂಡಿಸ್ಬೇಕು. ಯಾಕೆ ಬಜೆಟ್ ಮಾಡಿದ್ದಾರೆ ಅದು ರೂಪಕ್ಕೆ ಬರೋಂಗಿಲ್ಲ. ಆದ ಬಜೆಟ್ ಮಾಡ್ತಾರೆ, ಬಜೆಟ್ ಮಾಡೋಕ್ಕೆ ಲಾಯ್ಕೆ ಇಲ್ಲ ಅಂತ ನಾನು ಖಂಡಿಸ್ತೀನಿ. ಬಜೆಟ್ ಇದು ರೈತರ ಬಗ್ಗೆ ಇಲ್ಲ, ಬಡವ್ರಿಗಿಲ್ಲ, ರೈತರಿಗಿಲ್ಲ, ಬಡವ್ರಿಗಿಲ್ಲ, ಯಾವುದಕ್ಕೂ ಇಲ್ಲ ಬಜೆಟ್. ಇದು ನಾಮಕಾಸ್ತ ಬಜೆಟ್, ಚುನಾವಣೆ ಬಜೆಟ್ ನಾಮಕಾಸ್ತ ಬಜೆಟ್ ಆಗೈತೆ. ಇವತ್ತು ಕೇಂದ್ರ ಸರ್ಕಾರದ ವಿತ್ತ ಸಚಿವೆ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟನ್ನು ಇವತ್ತು ಮಂಡಿಸಿದ್ದಾರೆ. ಈ ಬಜೆಟ್ನಲ್ಲಿ ಭಾರತದ ಭವಿಷ್ಯ ಅಡಗಿದೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಕರ್ನಾಟಕ ಸರ್ಕಾರದಲ್ಲಿ ಈ ಹಿಂದೆ ಬಜೆಟ್ನಲ್ಲಿ ಏನು ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ಆರ್ಥಿಕ ದಿವಾಳಿಯಾಗಿತ್ತು, ಆ ಥರ ಕೇಂದ್ರ ಸರ್ಕಾರ ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ಕೇಂದ್ರ ಸರ್ಕಾರ ಯಾವತ್ತೂ ಜನರ ಶ್ರೇಯೋಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಇದರಲ್ಲಿ ಒತ್ತು ಕೊಟ್ಟಿದೆ. ಸುಮಾರು 4 ಕೋಟಿ ರೈತರಿಗೆ ಬೆಳೆ ವಿಮೆಯನ್ನು ಕೊಟ್ಟಿದೆ. 9 ಕೋಟಿ ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಮೂಲಕ ಅವರನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಪ್ರತಿ ತಿಂಗಳು ಕೂಡ 1.66 ಲಕ್ಷ ಕೋಟಿ GST ಸಂಗ್ರಹವನ್ನು ಮಾಡ್ತಾಯಿದೆ. ನಿರ್ಮಲಾ ಸೀತಾರಾಮನ್ ಇದರಲ್ಲಿ ವಿಶೇಷವಾಗಿ ಟ್ಯಾಕ್ಸ್ ಪೇಯರ್ಗಳಿಗೆ ಬಹಳಷ್ಟು ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಆ ಟ್ಯಾಕ್ಸ್ ಪೇಯರನ್ನು ಭಾರತದ ಅಭಿವೃದ್ಧಿಗೆ ನಾವು ಹಣ ವಿನಿಯೋಗ ಮಾಡ್ತೀವಿ, ಸುಳ್ಳು ಭರವಸೆಗಳನ್ನು ನೀಡೋದಿಲ್ಲ. ನಿಜವಾಗಲೂ ಭಾರತದ ಪ್ರತಿಯೊಬ್ಬ ಪ್ರಜೆಯನ್ನು ನಾವು ಅಭಿವೃದ್ಧಿಯತ್ತ ಕೊಂಡೊಯ್ತೀವಿ ಅಂತಕ್ಕಂಥ ಸ್ಪಷ್ಟವಾದ ಸಂದೇಶವನ್ನು ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಅದರಂತೆ ಪ್ರವಾಸೋದ್ಯಮ ದಲ್ಲಿ ಲಕ್ಷದ್ವೀಪವನ್ನು, ಇತರೆ ಪ್ಲೇಸ್ಗಳನ್ನು ಪಡಿಸುವ ಕುರಿತು ಕೂಡ ಈ ಪ್ರವಾಸೋದ್ಯಮೆಯಲ್ಲಿ ಹಣ ಹೂಡಿಕೆ ಮತ್ತು ಅದರಿಂದ ಆದಾಯ ಕೂಡ ಭಾರತಕ್ಕೆ ಬರ್ತಾ ಇದೆ. ಈ ನಿಟ್ಟಿನೊಳಗೆ ಸರ್ವತೋಮುಖ ಅಭಿವೃದ್ಧಿಯ ಬಜೆಟ್ಟು ನಿರ್ಮಲಾ ಸೀತಾರಾಮನ್ಗೆ ಮತ್ತು ನರೇಂದ್ರ ಮೋದಿಯವರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಿಜವಾಗಲೂ ಇದು ಒಂದು ವಿಶೇಷ ಬಜೆಟ್. ಯಾಕೆ ವಿಶೇಷ ಬಜೆಟ್ ಅಂತ ಹೇಳ್ತೀನಿ ಅಂತಂದರೆ, ಚುನಾವಣೆ ಸಂದರ್ಭದಲ್ಲಿ ಈಗ 17ನೇ ಲೋಕಸಭೆಯ ಕೊನೆಯ ಬಜೆಟ್ ಇದು. ಈ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಘೋಷಣೆಗಳನ್ನು, ಜನಪರ ಘೋಷಣೆಗಳನ್ನು ಮಾಡುವುದರ ಮೂಲಕ ಬಜೆಟನ್ನು ಮಂಡನೆ ಮಾಡಿರುವುದು ಈ ಹಿಂದಿನ ಎಲ್ಲ ಸರ್ಕಾರಗಳ ಒಂದನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಆದರೆ ಇವತ್ತು ಸತತ ದಾಖಲೆಯ 6ನೇ ಬಜೆಟನ್ನು ಲೋಕಸಭೆಯಲ್ಲಿ ಮಂಡಿಸಿದಂಥ ಈ ದೇಶದ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ವಿಶೇಷತೆಯನ್ನು ಕೊಟ್ಟರು ಈ ದೇಶಕ್ಕೆ. ಯಾವುದೇ ಜನಪರವಾದಂಥ ಘೋಷಣೆಗಳನ್ನು ಮಾಡದೆ ಚುನಾವಣೆಗೆ ನಾವು ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಇಟ್ಟುಕೊಂಡು ನಾವು ಮುಂದೆ ಹೋಗ್ತೀವಿ. ಯಾವುದೇ ಜನಪರವಾದಂಥ ಸುಳ್ಳು ಭರವಸೆಗಳನ್ನು ಕೊಡದೆ ನಾವು ಘೋಷಣೆಗಳನ್ನು ಮಾಡುವುದಿಲ್ಲ ಎಂಬುದನ್ನು ತೋರಿಸುವುದರ ಮೂಲಕ ಒಂದು ವಿಶೇಷತೆಯನ್ನು ಕೊಟ್ಟರು. ವಿಶೇಷವಾಗಿ ಮೂಲಭೂತ ಸೌಕರ್ಯಗಳ ವರ್ಧನೆಗೆ ಕೈಗೊಳ್ಳಬೇಕಾದಂಥ ಕಠಿಣ ನಿರ್ಧಾರಗಳನ್ನು ನಮ್ಮ ಸರ್ಕಾರ ಈ ಹಿಂದೆ ಮಾಡಿದೆ. ಅವುಗಳನ್ನು ಕೂಡ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನುವುದನ್ನು ತಿಳಿಸುವುದರ ಮೂಲಕ ಈ ದೇಶದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಂಥ ನರೇಂದ್ರ ಮೋದಿ ಅವರನ್ನು ತಮ್ಮ ಭಾಷಣದಲ್ಲಿ ಶ್ಲಾಘಿಸಿ, ಈ ಬರಲಿರುವ 18ನೇ ಲೋಕಸಭೆಯಲ್ಲೂ ನಮ್ಮ ಸರ್ಕಾರವೇ ಮತ್ತೆ ಅಧಿಕಾರ ಮಾಡುತ್ತೇವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ನಿಜವಾಗಲೂ ಒಬ್ಬ ಮಹಿಳೆಯಾಗಿ ಈ ಮಹಿಳಾ ಸಬಲೀಕರಣವನ್ನು ಮಾಡಿದಂಥ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಲಪಡಿಸುವುದರಲ್ಲಿ ತಮ್ಮನ್ನು ತಾವು ತೊಡಗಿಸುವುದರ ಮೂಲಕ
ಏನು ಬಜೆಟ್ಗೆ ಅನೇಕ ಜನಪರ ಘೋಷಣೆಗಳನ್ನು ಮಾಡ್ತಾ ಇದ್ದರು, ಅದನ್ನು ಮಾಡದೇ ಇವತ್ತು ಬಜೆಟ್ ಮಂಡನೆ ಮಾಡಿರುವುದು ಶ್ಲಾಘನೀಯ. ಯಾವುದೇ ಹೊಸ ತೆರಿಗೆಗಳಿಲ್ಲ. ಆದಾಯ ತೆರಿಗೆ ಸಂಗ್ರಹಕ್ಕೆ ಒತ್ತು ಕೊಡುವುದರ ಮೂಲಕ ಪ್ರತಿ ತಿಂಗಳು 1,66,000 ಕೋಟಿ GST ಏನು ಸಂಗ್ರಹ ಆಗ್ತೈತೆ ಅನ್ನೋದನ್ನು ಈ ಲೋಕಸಭೆಯಲ್ಲಿ ಒತ್ತು ಹೇಳಿದರು. ನಿಜವಾಗಲೂ ಬಹಳ ಸಂತೋಷ. ಯಾವುದೇ ಜನಪರ ಘೋಷಣೆಗಳನ್ನು ಮಾಡದೆ ನಾವು ನಮ್ಮ 10 ವರ್ಷದ ಸಾಧನೆಗಳನ್ನು ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತೀವಿ ಅನ್ನೋದನ್ನು ಏನು ಈ ಲೋಕಸಭೆಯಲ್ಲಿ ಇವತ್ತು ತಿಳಿಸಿದರು. ಅದೊಂದು ಭಾಳ ಸಂತೋಷದಾಯಕ, ಆಶಾದಾಯಕರವಾದಂಥ ಬಜೆಟ್ಟು. ಬರಲಿರುವ ಜುಲೈಯಲ್ಲಿ ಪೂರ್ಣ ಪ್ರಮಾಣದ ಬಜೆಟನ್ನು ಇದೇ ಸರ್ಕಾರ ಘೋಷಣೆ ಮಾಡ್ತೈತೆ ಅಂತ ಹೇಳಿರುವುದು ಕೂಡ ಶ್ಲಾಘನೀಯ. ಅವರ ಆತ್ಮವಿಶ್ವಾಸ, ಆ ವಿಶ್ವಾಸಕ್ಕೆ ದೇಶದ ಜನತೆ ಕೈ ಹಿಡಿತಾರೆ ಅನ್ನುವ ವಿಶ್ವಾಸವಿದೆ. ಕೇಂದ್ರ ಸರ್ಕಾರದ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ವಿತ್ತ ಸಚಿವೆ ಆದಂಥ ಮಾನ್ಯ ನಿರ್ಮಲಾ ಸೀತಾರಾಮನ್ 6ನೇ ಬಜೆಟನ್ನು, ಮಧ್ಯಂತರ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಏನು ದೇಶದ ಶ್ರೇಯೋಭಿವೃದ್ಧಿಯ ಬಜೆಟ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ದೇಶದಲ್ಲಿ ಏನು ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ನಾವೆಲ್ಲ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಮಧ್ಯಂತರ ಬಜೆಟ್ನಲ್ಲಿ ಮತದಾರನ ಓಲೈಕೆ ಮಾಡುವಂಥದ್ದು, 10 ಯೋಜನೆಗಳನ್ನು ಕೊಡುವಂಥದ್ದು, ಉಚಿತ ಗ್ಯಾರಂಟಿಯನ್ನು ಕೊಡುವಂಥದ್ದು ಆಕೈತಂಥ ವಿಚಾರಗಳು ಮತದಾರರಲ್ಲಿತ್ತು. ಯಾವುದೇ ರೀತಿಯಾದಂಥ ಆರ್ಥಿಕ ಸದೃಢತೆಯನ್ನು ಹೊಂದಬೇಕನ್ನಂಥ ಇಚ್ಛಾಶಕ್ತಿಯ ಬಜೆಟನ್ನು ಇವತ್ತು ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದು ಅತ್ಯಂತ ಸ್ವಾಗತಾರ್ಹ. ಏನು ದೇಶದಲ್ಲಿ ಪ್ರತಿಯೊಬ್ಬ ಕುಟುಂಬನೂ ಸಹ ಸ್ವಾವಲಂಬನೆಯ ಜೀವನ ಕಟ್ಕೋಬೇಕು. ಆದಾಯ ತೆರಿಗೆ ಏನು 7 ಲಕ್ಷದವರೆಗೂ ಸಹ ಪ್ರತಿ ವರ್ಷಕ್ಕೆ ಅವ್ರಿಗೆ ಅವರು ಆದಾಯ ತೆರಿಗೆಯಲ್ಲಿ ವಿನಾಯಿತಿ ನೀಡೋದ್ರ ಮೂಲಕವಾಗಿ ಮಧ್ಯಮ ಮತ್ತು ಬಡ ಕುಟುಂಬದ ವರ್ಗದವೂ ಸಹ ಏನು ವ್ಯಾಪಾರ ಮತ್ತು ವಹಿವಾಟಿನಲ್ಲಿ ಅತಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅವರು ಗಳಿಕೆ ಮಾಡಬೇಕು ಅನ್ನೋಂಥ ಇಚ್ಛಾಶಕ್ತಿಯ ಬಜೆಟ್ ಇವತ್ತಿನ ದಿವಸ ಮಂಡನೆ ಆಗಿದ್ದು ಭಾಳ ಸ್ವಾಗತಾರ್ಹ. ಕೇವಲ ಒಂದು ಕುಟುಂಬಕ್ಕೆ ಗ್ಯಾರಂಟಿ ನೀಡೋದಲ್ಲ, ದೇಶದ ಗ್ಯಾರಂಟಿಗಾಗಿ ಬಜೆಟ್ ಮಂಡನೆ ಆಗೈತಿ. ಅಭಿವೃದ್ಧಿಯ ಬಜೆಟ್ ಆಗಿ ಇವತ್ತು ಮಾರ್ಪಟ್ಟಿದ್ದು ಭಾಳ ಸ್ವಾಗತಾರ್ಹ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾವುದೇ ಗ್ಯಾರಂಟಿ ಆಗಿರ್ಬೋದು, ಹುಸಿ ಭರವಸೆ ಆಗಿರ್ಬೋದು, ಹುಸಿ ಯೋಜನೆಗಳನ್ನು ನೀಡಲಿಲ್ಲಂಗೆ ಸದೃಢವಾದಂಥ ಬಜೆಟನ್ನು ಮಂಡನೆ ಮಾಡ್ಯಾರ. ಬರುವ ಜುಲೈನಲ್ಲಿ ನಮ್ಮದೇ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ಮತ್ತು ಮರು ಬರ್ತೈತಿ. ಮತ್ತು ವಿಸ್ತೃತವಾದಂಥ ಬಜೆಟನ್ನು ಮಾನ್ಯ ನರೇಂದ್ರ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಮಂಡನೆ ಆಗುತ್ತಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈಗಾಗಲೇ ಕೇಂದ್ರ ಸರ್ಕಾರದ ಬಜೆಟು 2023-24 ಸಾಲಿನ ಬಜೆಟ್ ಆಗಿ ಉಳಿದಿದ್ದ ಹೊರತಾಗಿ ಆಗಿದೆ. ಆದರೆ ಯಾವುದೇ ಮಧ್ಯದ ವರ್ಗದಾಗಲಿ, ಬೀದಿ ವ್ಯಾಪಾರಿಗಳಿಗಾಗಲಿ, ಅಸಂಘಟಿತ ಕಾರ್ಮಿಕರಾಗಲಿ ಯಾವುದೂ ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಇದೊಂದು ಸರ್ಕಾರದ ಒಂದು ಚುನಾವಣೆ ಬಜೆಟ್ ಅಂತಂದು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಇದರೊಳಗೆ ಬರೀ ಘೋಷಣೆ ಮಾತ್ರ ಇರುತ್ತೆ ಹೊರತಾಗಿ ಕೆಲಸಗಳನ್ನು ಯಾವುದೂ ಆಗ್ತಾಯಿಲ್ಲ. ಹೀಗಾಗಿ ನಾವು ಈ ಬಜೆಟ್ಗೆ ಅತೀ ಖಂಡನೆ ಮಾಡ್ತೀವಿ. ಈ ಬಜೆಟ್ ಸರಿಯಾಗಿ ಬಜೆಟ್ ಅಲ್ಲ, ಇದು ಬರೀ ಹೆಸರಿಗೆ ಬಜೆಟ್ ಆಗಿದೆ ಹೊರತಾಗಿ ಚುನಾವಣೆ ಬಜೆಟ್ ಅಂತಂದು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.